ಇವತ್ತಿನ ಕಗ್ಗ ನಮ್ಮ ಜೀವನಕ್ಕೆ ತುಂಬ ಅದ್ಭುತವಾಗಿ ಕನೆಕ್ಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ಎಷ್ಟೋ ಸಲ ನಾವು ನಿಜವಾದ ಆನಂದವನ್ನು ಪಡ್ಕೊಳ್ಳೋಕ್ಕೆ, ಒಂದು ಟ್ರೂ ಹ್ಯಾಪಿನೆಸ್ ಪಡ್ಕೊಳ್ಳೋಕೆ ನಾವು ಎಷ್ಟೋ ಸಲ ಬೇರೆ ವ್ಯಕ್ತಿಗಳ ಮೇಲೆ, ವಸ್ತುಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಫೈಂಡಿಂಗ್ ಹ್ಯಾಪಿನೆಸ್ ವಿತಿನ್ ಯುವರ್ ಸೆಲ್ಫ್ ಈಸ್ ಟ್ರೂಲಿ ದಿ ಓನ್ಲಿ ವೇ ಟು ಬಿ ಫ್ರೀ ಅಂತ. ಅದ್ರ ಬಗ್ಗೆನೇ ಇವತ್ತಿನ ಕಗ್ಗ ಏನಂತ ನೋಡೋಣ. ಭ್ರಾಂತಿಯೋ ಸಂಪೂರ್ಣ ಸುಖದಾಶೆ ಬಾಹ್ಯದಲ್ಲಿ, ಸಾಂತಲೋಕದ ಸೌಖ್ಯ ಖಂಡ ಖಂಡವದು, ಸ್ವಾಂತ ಕೃಷಿಂ ಬ್ರಹ್ಮ ವೀಕ್ಷ ಲಭಿಸಿರ್ದೊಡೆ, ಕಾಂತ ಪೂರ್ಣಾನಂದ ಮಂಕುತಿಮ್ಮ. ನಾವೆಲ್ಲ ಒಂದು ರೀತಿ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಗುಂಡಪ್ಪನವ್ರು ಹೇಳ್ತಾರೆ. ಏನು ಭ್ರಮೆ ಅಂತಂದರೆ, ನಮ್ಮ ಜೀವನಕ್ಕೆ ಬೇಕಾದ ಒಂದು ಸಂಪೂರ್ಣ ಆನಂದ ಅಥವಾ ಒಂದು ಅದ್ಭುತ ಆನಂದವನ್ನು ನಾವೇನು ಮಾಡ್ತೀವಿ ಅಂದರೆ ಹೊರಗಡೆ ಹುಡುಕ್ತೀವಿ ಅಂತ. ಹೊರಗಡೆ ವಸ್ತುಗಳಲ್ಲಿ ಹುಡುಕ್ತೀವಿ, ವ್ಯಕ್ತಿಗಳಲ್ಲಿ ಹುಡುಕ್ತೀವಿ, ವಿಷಯಗಳಲ್ಲಿ ಹುಡುಕ್ತೀವಿ. ಆದರೆ ಕೊನೆವರೆಗೂ ಆ ಆನಂದ ನಮಗೆ ಸಿಗೋದೇ ಇಲ್ಲ. ಎಲ್ಲಿವರೆಗೂ ಹೊರಗಡೆ ಹುಡುಕ್ತಾ ಇರ್ತೀವಿ ನಾವು, ಅಲ್ಲಿವರೆಗೂ ನಾವು ಒಂಥರ ಅತೃಪ್ತ ಆತ್ಮವೇ ಸರಿ. ಅದಕ್ಕೆ ನಿಮ್ಗೆ ನಿಜವಾದ ಆನಂದ ಬೇಕಾ, ನೀವು ಏನು ಮಾಡಬೇಕಂದ್ರೆ ಒಳಗಡೆ ಹುಡುಕಿ, ನಿಮ್ಮೊಳಗೆ ಇದೆ ಆನಂದ ಅಂತ. ವಿವೇಕಾನಂದರು ಹೇಳಿದ್ರೆ ನಮ್ಮೊಳಗೆ ಒಂದು ದಿವ್ಯ ಆತ್ಮ ಇದೆ ಅಂತ. ಆ ಒಂದು ಚೇತನವನ್ನು, ನಮ್ಮೊಳಗಿರೋ ಆ ಚೇತನವನ್ನು ನಾವು ನೋಡೋಕ್ಕೆ ಶುರು ಮಾಡಬೇಕಂತೆ. ಅಂತರ್ಮುಖಿಗಳಾಗಬೇಕು. ನಮ್ಮ ಆತ್ಮದ ಮೂಲಕ ಪರಮಾತ್ಮ ನಡೆಗೆ ಹೋಗಬೇಕು ಅಂತ ಹೇಳ್ತಾರೆ. ಇದೆಲ್ಲ ಎಷ್ಟೋ ಸಲ ಅನ್ಸುತ್ತೆ, ಯಾರಾದರೂ ನಮ್ಗೆ ಹೇಳ್ಕೊಟ್ರೆ ಚೆನ್ನಾಗಿ ಅಂತ. ಇದೆಲ್ಲ ಯಾರು ಹೇಳ್ಕೊಡೋ ವಿಷಯ ಅಲ್ಲ ಅಂತ. ಇಲ್ಲ, ಅದನ್ನೇ ಹೇಳ್ತಿದ್ದಾರೆ. ನಮ್ಮ ಸ್ವಪ್ರಯತ್ನದಿಂದ ಮಾಡ್ಬೇಕು ನಾವು. ಇದು ಅಂದರೆ ನಾವೇ ಕಂಡ್ಕೊಳ್ಬೇಕು ಆ ಖುಷಿಯನ್ನು, ನಮ್ಮೊಳಗಿರೋ ಖುಷಿಯನ್ನು ನಾವೇ ಕಂಡ್ಕೊಳ್ಬೇಕು. ಯಾರೋ ಬಂದು ಹುಡ್ಕೊಡೋಕ್ಕಾಗಲ್ಲ. ಇದು ಆಗ ಮಾತ್ರ ನಮಗೆ ನಿಜವಾದ ಆನಂದ ಸಿಗುತ್ತೆ. ಅದಕ್ಕೆ ಹೇಳಿದೆ, ಎಲ್ಲಿವರೆಗೆ ನಮ್ಮ ಒಂದು ಹ್ಯಾಪಿನೆಸ್ ಅಥವಾ ಆನಂದ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋಲ್ಲ, ಅಲ್ಲಿವರೆಗೆ ನಾವು ತುಂಬ ಚೆನ್ನಾಗಿರ್ತೀವಿ. ಆದರೆ ನಾವೇನು ಮಾಡ್ತೀವಿ, ಪ್ರತಿ ಸಲ ಇನ್ನೊಬ್ಬರ ಮೂಲಕ ಹೋಗ್ತೀವಿ. ಅವರು ಯಾರೋ ನನ್ನ ಇಷ್ಟಪಡಲಿಲ್ಲ, ಅದಕ್ಕೆ ನಂಗೆ ಬೇಜಾರು. ಆ ರೀತಿ ಮನಸ್ಥಿತಿನೇ ಇರಬಾರ್ದು ಅಂತ. ಆನಂದ ನಮ್ಮಲ್ಲೇ ಇದೆ, ಕಂಡ್ಕೊಳ್ಳೋಣ ಅಷ್ಟೇ. ನಮಸ್ಕಾರಗಳು.